बीदर दक्षिण विधानसभा क्षेत्र में चंद्र सिंह के नेतृत्व में लघु सिंचाई मंत्री अजय सिंह का भव्य स्वागत किया गया। हैदराबाद से कलबुर्गी जाने के दौरान मंत्री अजय सिंह बीदर के मन्नाखेली पहुंचे, जहां बीदर दक्षिण क्षेत्र के नेताओं और कार्यकर्ताओं ने उनका जोरदार स्वागत किया। इस अवसर पर मंत्री अजय सिंह ने डॉक्टर BR अम्बेडकर और भगवान बसवेश्वर की प्रतिमाओं पर माल्यार्पण कर उन्हें श्रद्धांजलि अर्पित की। इसके बाद आयोजित कार्यक्रम में मंत्री अजय सिंह ने मंच से कार्यकर्ताओं को संबोधित किया। उन्होंने कार्यकर्ताओं से मुलाकात की और क्षेत्र से जुड़े विभिन्न मुद्दों पर चर्चा की। लघु सिंचाई मंत्री बनने के बाद अजय सिंह पहली बार कलबुर्गी का दौरा कर रहे हैं। उनके बीदर पहुंचने पर कांग्रेस कार्यकर्ताओं में खास उत्साह देखने को मिला। इस अवसर पर बीदर दक्षिण क्षेत्र के यूथ कांग्रेस अध्यक्ष इमरान खान और महासचिव राहुल अमलापुरी की ओर से मंत्री अजय सिंह का सम्मान भी किया गया। कार्यक्रम में बीदर दक्षिण क्षेत्र के कांग्रेस नेता, पदाधिकारी और बड़ी संख्या में कार्यकर्ता मौजूद रहे। केपी न्यूज के लिए कैमरामैन महेश डिग्गे का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ಬಹಳ ಸಂತೋಷ ಅನಿಸ್ತಾ ಇದೆ। ಮೊಟ್ಟಮೊದಲಾಗಿ ನಾನು ನಮ್ಮ ಪಕ್ಷದಲ್ಲಿ ಇರತಕ್ಕಂತ ವರಿಷ್ಠರಿಗೆ, ರಾಷ್ಟ್ರ ಮಟ್ಟದಲ್ಲಿ ಇರತಕ್ಕಂತ ವರಿಷ್ಠರಿಗೆ, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಅವರಿಗೆ, ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಹಾಗೂ ರಾಜ್ಯ ಮಟ್ಟದಲ್ಲಿ ಇರತಕ್ಕಂತ ನಾಯಕರಿಗೆ, ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಅವರಿಗೆ ಹಾಗೂ DK ಶಿವಕುಮಾರ್, ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಅವರಿಗೆ, ಉಪಮುಖ್ಯಮಂತ್ರಿಗಳಾಗಿರುವಂಥ ಪರಮೇಶ್ವರ್ ಅವರಿಗೆ, BK ಹರಿಪ್ರಸಾದ್, ನಮ್ಮ KPCC ಪ್ರೆಸಿಡೆಂಟ್ ಅವರಿಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತೇನೆ। ಮೊದಲ ಬಾರಿಗೆ ನಾನು ಮೊನ್ನೆ ಎಲ್ಲ ನಾನು ಬರ ವೀಕ್ಷಣೆಗೆ ರಾಯಚೂರು ಹೋಗಿದ್ದೆ, ಉಸ್ತುವಾರಿಯಾಗಿ ಜೆಂಡಾವಂದನ ಕಾರ್ಯಕ್ರಮ ರಾಯಚೂರಿಗೆ ಹೋಗಿದ್ದೆ। ಅದರ ಮೊದಲ ಬಾರಿಗೆ ನಾನು ಕಲಬುರಗಿ ಹೋಗ್ತಾ ಇದ್ದೀನಿ। ನಡುವೆ ಇರತಕ್ಕಂಥ ನಮ್ಮ ಬೀದರ್ ಮತ್ತು ನಮ್ಮ ಕುಟುಂಬದವರ ಒಂದು ಭಾಳ ಅನ್ಯೋನ್ಯ ಇರತಕ್ಕಂಥ ಒಂದು ಸಂಬಂಧ, ಭಾಳಷ್ಟು ಒಂದು ಜನರು ಹಲವಾ ಸಂಖ್ಯೆಯಲ್ಲಿ ಬಂದಿದ್ದಾರೆ। ಅವ್ರಿಗೆಲ್ಲರೂ ಧನ್ಯವಾದ ಹೇಳಲು ಇಷ್ಟಪಡ್ತೇನೆ। ಇಲ್ಲ, ಖಂಡಿತವಾಗಿ ನೋಡ್ತೀವಿ, ಯಾಕಂದರೆ ಇವತ್ತು ಬರಗಾಲ ಪರಿಸ್ಥಿತಿ ನಾವು ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ। ಬರಗಾಲ ಪರಿಸ್ಥಿತಿ, ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ರೈತರು ನಮ್ಮ ಬೆನ್ನೆಲುಬೆ, ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಬೆನ್ನೆಲುಬಿಗೆ ಅನುಕೂಲ ಆಗ್ತಕ್ಕಂಥ ಚೆಕ್ ಡ್ಯಾಮ್ಸ್ಗಳಾಗಲಿ, ಕೊಳವೆ ಬಾವಿಗಳಾಗಲಿ, ಬೋರ್ವೆಲ್ಸ್ಗಳಾಗಲಿ, LIC ಸ್ಕೀಮ್ಸ್ಗಳಾಗಲಿ, ಅಣೆಕಟ್ಟುಗಳಾಗಲಿ, ಅದೆಲ್ಲವನ್ನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ಖಂಡಿತವಾಗಿ ನಾವು ಮಾಡ್ತೀವಿ।